ವೀಕ್ಷಕರೇ, ಅಶ್ವವೇಗ ಮೆಗಾ ಎಕ್ಸ್ಕ್ಲೂಸಿವ್ಗೆ ಸ್ವಾಗತ. ನಾನು ಕಾವ್ಯ ಆಚಾರ್. ಇವತ್ತು ನನ್ನೊಟ್ಟಿಗಿದ್ದಾರೆ ನಾನು ಮಹೇಶ್ ಎಂ ದಂಡು. ಇಡೀ ರಾಜ್ಯವೇ ಬೆಚ್ಚಿ ಬೀಳಿಸುವಂತಹ ಬೃಹತ್ ಹಗರಣದ ಕಹಾನಿಯನ್ನ ನಾವು ಇವತ್ತು ಹೇಳಕ್ ಹೋಗ್ತಾ ಇದ್ವಿ. ಮುಡಾ ಹಗರಣದಿಂದ ಮೂಡನ್ನ ಕೆಳಿಸಿಕೊಂಡಿರುವಂತಹ ಸಿದ್ದರಾಮಯ್ಯನವರ ಕನಸಿನ ಕೂಸಿನ ಯೋಜನೆಯ ಕಹಾನಿಯನ್ನ ಇವತ್ತು ಎಳೆ ಎಳೆಯಾಗಿ ಬಿಚ್ಚಿಡ್ತಾ ಹೋಗ್ತೀವಿ. ಇದು ಅಂತಿಂತ ಹಗರಣ ಅಲ್ವೇ ಅಲ್ಲ. ಈ ರಾಜ್ಯದ ರೈತರು ಜೊತೆಗೆ ಅನ್ನದಾತರ ಹೆಸರಲ್ಲಿ ಮಾಡ್ತಾ ಇರುವಂತಹ ಖತರ್ನಾಕ್ ಹಗರಣದ ಕಹಾನಿಯನ್ನ ನಾವಿವತ್ತು ಹೇಳ್ತಾ ಹೋಗ್ತಾ ಇರುವಂಥದ್ದು. ಹಾಗಾದ್ರೆ ಯಾವುದು ಆ ಹಗರಣ, ಯಾವ ಇಲಾಖೆಯಲ್ಲಿ ನಡೀತಾ ಇದೆ ಅಂತ ನೋಡ್ತಾ ಹೋಗೋದಾದ್ರೆ ಮುಖ್ಯವಾಗಿ ಈ ಹಗರಣ ರಾಜ್ಯದ ರೈತರ ಹೆಸರಲ್ಲಿ ಮತ್ತು ಅನ್ನದಾತರನ್ನ ಮುಂದಿಟ್ಕೊಂಡು ಮಾಡ್ತಾ ಇರುವಂತಹ ಹಗರಣ. ಯಾರೆಲ್ಲ ಭಾಗಿಯಾಗಿರ್ತಾರೆ? ಸಾಮಾನ್ಯವಾಗಿ ಇಂತಹ ಹಗರಣದಲ್ಲಿ ಯಾರೆಲ್ಲ ಭಾಗಿಯಾಗಿರ್ತಾರೆ ಅಂದ್ರೆ ಅಧಿಕಾರಿಗಳು ಕೂಡ ಭಾಗಿಯಾಗಿರ್ತಾರೆ, ಜನಪ್ರತಿನಿಧಿಗಳು ಕೂಡ ಭಾಗಿಯಾಗಿರ್ತಾರೆ. ಆಡಳಿತದಲ್ಲಿ ಇರುವಂತಹ ಜನಪ್ರತಿನಿಧಿಗಳ ಅಲ್ಲ, ವಿರೋಧ ಪಕ್ಷದಲ್ಲಿರುವಂತಹ ನಾಯಕರು ಕೂಡ ಭಾಗಿಯಾಗಿರ್ತಾರೆ. ಹಾಗಾದ್ರೆ ಆ ಇಲಾಖೆ ಯಾವುದು, ಆ ಯೋಜನೆ ಯಾವುದು ಅಂತ ನೋಡೋದಾದ್ರೆ ಎಸ್ ವೀಕ್ಷಕರೇ, ಈಗ ಇಡೀ ರಾಜ್ಯವೇ ಬೆಚ್ಚಿ ಬೀಳುವಂತಹ ಬೃಹತ್ ಹಗರಣದ ಕಂಪ್ಲೀಟ್ ವಿವರ ನಿಮ್ಮ ಮುಂದೆ ದಾಖಲೆ ಸಮೇತ ಇಡ್ತಾ ಇದ್ದೀವಿ. ಇದು ಅಂತಿಂತ ಹಗರಣ ಅಲ್ವೇ ಅಲ್ಲ. ಈ ಒಂದು ಹಗರಣ ರಾಜ್ಯದ ರೈತರ ಹೆಸರಲ್ಲಿ ಅನ್ನದಾತರನ್ನೇ ಮುಂದಿಟ್ಕೊಂಡು ಮಾಡ್ತಿರುವಂತಹ ಒಂದು ದೊಡ್ಡ ಹಗರಣ ಆಗಿರುವಂಥದ್ದು. ಅಷ್ಟೇ ಅಲ್ಲ, ಈ ಹಗರಣದಲ್ಲಿ ಭಾಗಿಯಾಗಿರೋರು ಕೂಡ ಬೇರೆ ಯಾರೂ ಅಲ್ಲ, ನಾವು ಆಯ್ಕೆ ಮಾಡಿ ಕಳಿಸಿರುವಂತಹ ಜನಪ್ರತಿನಿಧಿಗಳು, ಸಾರ್ವಜನಿಕರಿಗಾಗಿಯೇ ಕೆಲಸ ಮಾಡಬೇಕಾದಂತಹ ಅಧಿಕಾರಿಗಳು. ಇವರು ಮಾಡ್ತಿರುವಂತಹ ಈ ಬ್ರಹ್ಮಾಂಡ ಭ್ರಷ್ಟಾಚಾರದ ಕರಾಳ ಅಧ್ಯಾಯ ಇಂದು ನಿಮ್ಮ ಮುಂದೆ ಎಳಿಯಾಗಿ ಬಿಚ್ಚಿಡ್ತಾ ಇದ್ದೇವೆ. ಇಷ್ಟಕ್ಕೂ ಇಂತಹ ಬೃಹತ್ ಭ್ರಷ್ಟಾಚಾರ ನಡೀತಿರೋದು ಯಾವ ಇಲಾಖೆಯಲ್ಲಿ, ಯಾವ ಯೋಜನೆಯಲ್ಲಿ ಗೊತ್ತಾ? ಎಸ್ ವೀಕ್ಷಕರೇ, ಅದು ಯಾವ ಯೋಜನೆ ಕೂಡ ಅಲ್ಲ, ಅದು ರೈತರಿಗಾಗಿಯೇ ಕೆಲಸ ಮಾಡಬೇಕಾಗಿರುವಂತಹ ಕೃಷಿ ಇಲಾಖೆಯಲ್ಲಿ. ಎಸ್ ಕೃಷಿ ಇಲಾಖೆಯಲ್ಲಿ ಅಂಥದ್ದೊಂದು ಬೃಹತ್ ಹಗರಣ ನಡೀತಾ ಇದೆ. ಅದರಲ್ಲೂ ಕೂಡ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತುಂಬಾ ಆಸೆ ಪಟ್ಟು, ತುಂಬಾ ಕನಸುಗಳನ್ನ ಇಟ್ಟು, ರೈತರ ಮೇಲಿನ ಕಾಳಜಿಯಿಂದ ಮಾಡಿರುವಂತಹ ಆ ಒಂದು ಕೃಷಿ ಯೋಜನೆಯಲ್ಲಿ, ಮಹತ್ವಾಕಾಂಕ್ಷಿ ಯೋಜನೆಯಾದಂತಹ ಕೃಷಿ ಭಾಗ್ಯ ಯೋಜನೆಯಲ್ಲಿ, ಕಾಳಜಿಯಿಂದ ಜಾರಿಗೆ ತಂದಂತಹ ಯೋಜನೆಯಲ್ಲಿ ಬೃಹತ್ ದೊಡ್ಡದಾದಂತಹ ಒಂದು ಹಗರಣ ನಡೆದಿರುವಂಥದ್ದು. ಹಾಗಾದ್ರೆ ಏನೆಲ್ಲ ಹಗರಣ ನಡೆದಿದೆ ಖಂಡಿತವಾಗ್ಲೂ ನೋಡ್ತಾ ಹೋಗೋಣ. ಎಸ್, ಇನ್ನ ಮುಡಾ ಹಗರಣ ಆಗಿರ್ಬೋದು, ಹಾಗೆ ವಾಲ್ಮೀಕಿ ಹಗರಣ ಆಗಿರ್ಬೋದು, ಇನ್ನ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ 2023ರಿಂದ ಯಾವೆಲ್ಲ ಹಗರಣಗಳು ಕೂಡ ಹೊರಗೆ ಬರ್ತಾ ಇದೆ ಅಂತ ನೋಡ್ತಾ ಇದ್ವಿ. ಆದ್ರೆ ಈ ಒಂದು ಹಗರಣ ಇದೆಯಲ್ಲ, ನಿಜಕ್ಕೂ ಕೂಡ ರಾಜ್ಯದ ರೈತರು ಪ್ರತಿಯೊಬ್ಬರು ಕೂಡ ಸಿಎಂ ಸಿದ್ದರಾಮಯ್ಯನವರನ್ನ ಒಂದು ಕ್ವೆಶ್ಚನ್ ಅನ್ನ ಮಾಡಬೇಕಾಗತ್ತೆ, ಪ್ರಶ್ನೆಯನ್ನ ಮಾಡುವಂತಹ ಒಂದು ಹಗರಣ. ಎಸ್, ಈ ಬಗ್ಗೆ ಏನ್ ಹೇಳ್ತೀರಾ ಮಹೇಶ್? ಇಲ್ಲಿ ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯನವರು ಮಾತನ್ನ ಕೇಳಬೇಕಾಗುತ್ತೆ ಇಲ್ಲಿ ಕವಿ. ಯಾಕೆ ಅಂತ ಹೇಳಿದ್ರೆ ಪ್ರತಿ ಬಾರಿ ಕೂಡ ಸಿಎಂ ಸಿದ್ದರಾಮಯ್ಯನವರು ಒಂದು ಕಾನ್ಫಿಡೆಂಟ್ ಅಲ್ಲಿ ಮಾತನಾಡ್ತಾರೆ. ನನ್ನ ಮೇಲೆ ಕಪ್ಪು ಚುಕ್ಕೆ ಇಲ್ಲ, ನಾನು ಹಗರಣ ರಹಿತ, ನಾನು ಕಳಂಕ ರಹಿತ. ಮತ್ತೆ ನನ್ನ ಸರ್ಕಾರ ನೋಡಿ 2018 ಮತ್ತೆ 2013ರ ಸರ್ಕಾರ ಸಂದರ್ಭದಲ್ಲಿ ಏನ್ ಹೇಳ್ತಾ ಇದ್ರು ಅಂತ ಹೇಳಿದ್ರೆ, ನಾನು ಭ್ರಷ್ಟಾಚಾರ ರಹಿತ ಸರ್ಕಾರವನ್ನ ಕೊಟ್ಟಿದ್ದೀನಿ, ಕ್ಲೀನ್ ಇಮೇಜ್, ಕ್ಲೀನ್ ಸರ್ಕಾರವನ್ನ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇರ್ತಾರೆ. ಬಟ್ ಇವತ್ತು ನಾವು ಪ್ರೂವ್ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ, ನಾವು ತೋರಿಸ್ಲಿಕ್ಕೆ ಹೋಗ್ತಾ ಇರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ, ಯಾವ ಸಿದ್ದರಾಮಯ್ಯನವರು ಎದೆ ಉಬ್ಬಿಸ್ಕೊಂಡು ಹೇಳ್ತಾರಲ್ವಾ, ನಾನು ಕಳಂಕರಹಿತ, ನನ್ನ ಆಡಳಿತದಲ್ಲಿ, ನನ್ನ ಸರ್ಕಾರದಲ್ಲಿ ಒಂದೇ ಒಂದು ಭ್ರಷ್ಟಾಚಾರ ನಡೆದಿಲ್ಲ, ಒಂದೇ ಒಂದು ಹಗರಣ ನಡೆದಿಲ್ಲ ಅಂತ ಹೇಳ್ತಾರಲ್ವಾ. ಈಗ ಇಂದಿನ ಕಹಾನಿ ಅಂದ್ರೆ 2023, ಇದರ ಹಿಂದೆ 2010 ವರ್ಷದ ಹಿಂದೆ 2013ರಲ್ಲಿ ತಂದಂತಹ ಯೋಜನೆಗೆ ಸಂಬಂಧಪಟ್ಟಂತೆ ಆ ಯೋಜನೆಯಲ್ಲಿ ಆಗಿರುವಂತಹ ಹಗರಣಗಳ ಬಗ್ಗೆ ಇವತ್ತು ನಿಮ್ಮ ಅಶ್ವವೇಗ ನ್ಯೂಸ್ ಇಂಚಿಂಚಾಗಿ ಹೇಳ್ತಾ ಹೋಗ್ತಾ ಇರುತ್ತೆ. ಯಾಕೆಂತ ಹೇಳಿದ್ರೆ ವಿತ್ ಡಾಕ್ಯುಮೆಂಟ್ ನಾವು ಮಾತನಾಡ್ತಾ ಇರುವಂತದ್ದು. ಗಾಳಿಯಲ್ಲಿ ಗುಂಡು ಹೊಡೆದ ರೀತಿಯಲ್ಲಿ ಮಾತನಾಡ್ತಾರಲ್ಲ, ವಿತ್ ಡಾಕ್ಯುಮೆಂಟ್ ಮಾತನಾಡ್ತಾ ಇರುವಂತದ್ದು. ಯಾಕೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯನವರು ತುಂಬಾ ಕನಸನ್ನ ಹೊತ್ತು, ತುಂಬಾ ಮುತುವರ್ಜಿ ವಹಿಸಿಕೊಂಡು ಈ ಯೋಜನೆಗೆ ಚಾಲುವನ್ನ ಕೊಡ್ತಾರೆ, ಈ ಯೋಜನೆಗೆ ಸಂಬಂಧಪಟ್ಟಂತೆ ಶಂಕುಸ್ಥಾಪನೆಯನ್ನ ಹಾಕ್ತಾರೆ. ಅದಾದ ನಂತರ ಈ ಯೋಜನೆಯಲ್ಲಿ ಏನೆಲ್ಲ ಆಗಿದೆ ಅನ್ನೋದನ್ನ ಇಂಚಿಂಚಾಗಿ ಹೇಳ್ತಾ ಹೋಗಿರುವಂತದ್ದು ಇಲ್ಲಿ ಕಾವ್ಯ ಮುಖ್ಯವಾಗಿ. ಎಸ್, ಖಂಡಿತ ನಾವು ಸಿದ್ದರಾಮಯ್ಯನವರು ಅಂದ ತಕ್ಷಣ ಅವರು ಅಂದ್ರೆ ಯಾವುದೇ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲ, ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಆಡಳಿತವನ್ನ ಮಾಡಿದಂತಹ ಆಡಳಿತಾರೂಢ ನಾಯಕ ಅಂತ ಹೇಳ್ತೀವಿ. ಅದರಲ್ಲೂ ಬರೋಬ್ಬರಿ 15 ಬಡ್ಜೆಟ್ ಅನ್ನ ಮಂಡನೆ ಮಾಡಿದಂತಹ ಖ್ಯಾತಿ ಸಿದ್ದರಾಮಯ್ಯನವರದು. ಆದ್ರೆ ಈ ಬಡ್ಜೆಟ್ ನಲ್ಲಿ ಅಂದ್ರೆ ಯಾವುದೇ ಒಂದು ಬಡ್ಜೆಟ್ ಅನ್ನ ಮಾಡಿದ್ರು ಕೂಡ ಆ ಒಂದು ಬಡ್ಜೆಟ್ ನಲ್ಲಿ ರೈತರಿಗಾಗಿಯೇ
ಇಂತಿಷ್ಟು ಹಣ ಅಂತ ಮೀಸಲಿಡ್ತಾರೆ, ರೈತರಿಗಾಗಿಯೇ ಇಂಥದ್ದೊಂದು ಯೋಜನೆ ಅಂತ ಜಾರಿಗೆ ತರ್ತಾರೆ. ಅದರಲ್ಲೂ ಕೂಡ 2013ರಲ್ಲಿ ಬಂದಂತಹ ಆಡಳಿತಾರೂಢ ಪಕ್ಷವಾದಂತಹ ಕಾಂಗ್ರೆಸ್ ಸರ್ಕಾರ 2013ರಲ್ಲೂ ಕೂಡ ಅಧಿಕಾರಕ್ಕೆ ಬಂದಿತ್ತು. 2014ರಲ್ಲಿ 2014 ಮತ್ತು 15ನೇ ಸಾಲಿನಲ್ಲಿ ಒಂದು ಬಡ್ಜೆಟ್ ಮಂಡನೆ ಮಾಡುತ್ತೆ. ಆ ಒಂದು ಬಡ್ಜೆಟ್ನಲ್ಲಿ ಕೃಷಿ ಯೋಜನೆ ಅಂತ ಶುರು ಮಾಡುತ್ತೆ. ಈ ಒಂದು ಕೃಷಿ ಯೋಜನೆ ರೈತರಿಗಾಗಿಯೇ, ರೈತರ ಮೇಲಿನ ಒಂದು ಕಾಳಜಿಯಿಂದ ಜಾರಿಗೆ ತಂದಂತಹ ಈ ಒಂದು ಯೋಜನೆ ಆಗಿರುತ್ತೆ. ಈ ಒಂದು ಯೋಜನೆ ಅಡಿಯಲ್ಲಿ ಸಾವಿರಾರು ಕೋಟಿಯನ್ನ ಬಿಡುಗಡೆ ಮಾಡುತ್ತೆ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ. ಆದ್ರೆ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಂತಹ ಆ ಒಂದು ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಅಂದ್ರೆ ಕೃಷಿ ಭಾಗ್ಯದಲ್ಲಿ ಎಷ್ಟೆಲ್ಲ ಹಗರಣ ನಡೆದಿದೆ, ಎಷ್ಟೆಲ್ಲ ಹಗರಣಗಳು ಅಕ್ರಮಗಳು ನಡೆದಿದೆ, ಅದನ್ನ ಇಂಚಿಂಚಾಗಿ ಏಳಿಗೆಳಿಯಾಗಿ ನಿಮ್ಮ ಅಶ್ವವೇಗ ವಾಹಿನಿಯಲ್ಲಿ ನಾವು ತೋರಿಸ್ತಾ ಹೋಗ್ತಾ ಇದ್ದೇವೆ. ಎಸ್, ಇದು ಸಿದ್ದರಾಮಯ್ಯನವರು ನೋಡಲೇಬೇಕಾದಂತಹ ಸ್ಟೋರಿ ಇದಾಗಿರುವಂತದ್ದು. ನೀವು ಮಾತ್ರವೇ ನಿದ್ದೆ ಮಾಡ್ತಿದ್ದೀರಾ, ಇಲ್ಲ ಇಡೀ ಸರ್ಕಾರವೇ ನಿದ್ಯಲ್ಲಿದ್ಯಾ? ಇದು ನೇರವಾದ ಪ್ರಶ್ನೆ ಸಿಎಂ ಸಿದ್ದರಾಮಯ್ಯನವ್ರಿಗೆ. ಸಿದ್ದರಾಮಯ್ಯನವರು ಮಾತ್ರ ನಿದ್ರೆ ಮಾಡ್ತಾ ಇದ್ದಾರಾ ಅಥವಾ ಇಡೀ ಸರ್ಕಾರ ನಿದ್ಯಲ್ಲಿದ್ಯಾ? ಈ ಪ್ರಶ್ನೆಯನ್ನ ಕೇಳ್ತಾ ಇರುವಂತದ್ದು ನೇರವಾಗಿ ರಾಜ್ಯದ ಘನತೆಯನ್ನ ಹೊತ್ತಿರುವಂತಹ ಸಿಎಂ ಸಿದ್ದರಾಮಯ್ಯನವ್ರಿಗೆ. ಯಾಕೆ ಅಂತ ಹೇಳಿದ್ರೆ ಕೃಷಿ ಭಾಗ್ಯ ಯೋಜನೆ ನಿಮ್ಮದೇ ಕನಸಿನ ಕೂಸು. ಈ ಕನಸಿನ ಕೂಸು ಈಗ ರೈತರ ಪಾಳಿಗೆ ದೌರ್ಭಾಗ್ಯವಾಗಿದೆ. ರೈತರ ಬದುಕನ್ನ ಹಸನು ಮಾಡಬೇಕು, ರೈತರಿಗೆ ಅನುಕೂಲ ಆಗಬೇಕು ಅಂತ ಹೇಳಿ ಕೃಷಿ ಭಾಗ್ಯ ಯೋಜನೆಯನ್ನ ಸಿದ್ದರಾಮಯ್ಯನವರು 2013ರಲ್ಲಿ ಜಾರಿಗೆ ತಂದ್ರು. ಅದಾದ ನಂತರ ಏನ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು, ಇಡೀ ಸರ್ಕಾರ ಏನ್ ಮಾಡ್ತಾ ಇದೆ? ಯೋಜನೆಯನ್ನ ಜಾರಿಗೆ ತಂದ್ರೆ ಸಾಕಾ? ಆ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ ಯಾವುದೇ ಯೋಜನೆ ಇರಲಿ, ಫಾರ್ ಎಕ್ಸಾಂಪಲ್ ಕೃಷಿ ಭಾಗ್ಯದ ಬಗ್ಗೆ ಮಾತನಾಡ್ತಾ ಇರುವಂತದ್ದು, ಈ ಯೋಜನೆಯ ಉದ್ದೇಶ ರೈತರಿಗೆ ಅನುಕೂಲವಾಗಬೇಕು. ಬಟ್ ಇದರಿಂದ ರೈತರಿಗೆ ನಿಜವಾಗ್ಲೂ ಕೂಡ ಅನುಕೂಲವಾಗ್ತಾ ಇದೆಯಾ ಅನ್ನೋದು ದೊಡ್ಡ ಕ್ವಶನ್ ಮಾರ್ಕ್ ಇರುವಂತದ್ದು ಕಾವ್ಯ. ಯಾಕೆ ಅಂತ ಹೇಳಿದ್ರೆ ಈ ಒಂದೇ ಒಂದು ಯೋಜನೆಯಲ್ಲಿ ಸಾಕಷ್ಟು ಅವ್ಯವಹಾರ ನಡೀತಾ ಇದೆ, ಅಕ್ರಮ ನಡೀತಾ ಇದೆ ಅನ್ನುವ ಆರೋಪಗಳು ಕೇಳಿ ಬರ್ತಾ ಇರುವಂತದ್ದು. ಈ ಇಷ್ಟೆಲ್ಲ ಆರೋಪಗಳು ಕೇಳಿ ಬರ್ತಾ ಇದ್ರು, ಇಷ್ಟೆಲ್ಲ ಅಕ್ರಮ ನಡೀತಿದೆ ಅಂತ ದೂರುಗಳು ದಾಖಲಾಗ್ತಿದ್ರು ಕೂಡ ಇಡೀ ಸರ್ಕಾರ ಏನ್ ನಿದ್ದೆ ಮಾಡ್ತಾ ಇದೆಯಾ? ಕ್ರಮ ಯಾಕೆ ತೆಗೆದುಕೊಳ್ತಿಲ್ಲ ಅನ್ನೋದೇ ದೊಡ್ಡ ಪ್ರಶ್ನೆಯಾಗಿ ಉಳ್ಕೊಂಡಿರೋಂಥದ್ದು ಈಗ. ಎಸ್, ಖಂಡಿತ. ಎಸ್, ಜನಕ್ಕೆ ನಿಜ ಹೇಳಬೇಕಾದಂತಹ ಪರಿಸ್ಥಿತಿ ಸಿದ್ದರಾಮಯ್ಯನವರ ಮೇಲೆ ಬಂದಿರುವಂತದ್ದು. ಎಸ್, ಖಂಡಿತವಾಗ್ಲೂ ಕೂಡ ಜನಕ್ಕೆ ಇನ್ನು ಎಷ್ಟು ದಿನ ಅಂತ ಸುಳ್ಳನ್ನ ಹೇಳ್ತೀರಾ? ಇನ್ನು ಎಷ್ಟು ದಿನ ಅಂತ ನಂಬಿಸ್ತೀರಾ ಜನನ್ನ? ನಾನು ರೈತರ ಪರವಾಗಿದ್ದೀನಿ, ನಾನು ಅವರ ಪರವಾಗಿದ್ದೀನಿ, ನಾನು ಇನ್ನು ಇವರ ಪರವಾಗಿದ್ದೀನಿ ಅಂತ. ಜನಕ್ಕೆ ನಿಜ ಹೇಳ್ಬೇಕು ಸ್ವಾಮಿ, ಖಂಡಿತವಾಗ್ಲೂ ನಿಜ ಹೇಳಿ, ಸುಳ್ಳ್ಯಾಕೆ ಹೇಳ್ತೀರಾ ಅಂತ ಸಿಎಂ ಸಾಹೇಬ್ರನ್ನ ನಾವು ಡೈರೆಕ್ಟ್ ಆಗಿ ಕೇಳ್ತಾ ಇದ್ದೀವಿ. ಸಿಎಂ ಸಿದ್ದರಾಮಯ್ಯನವರು ಪ್ರತಿ ಬಾರಿ ಭಾಷಣದಲ್ಲಿ ಮಾತನಾಡುವಂತಹ ಸಂದರ್ಭದಲ್ಲಿ ಅವರ ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ನೋಡ್ಬೇಕಾಗುತ್ತೆ. ಅವರ ಕಾನ್ಫಿಡೆನ್ಸ್ ಲೆವೆಲ್ ಅಲ್ಲಿ ಮಾತನಾಡ್ತಾ ಇರ್ತಾರೆ, ಎದ್ದು ಉಬ್ಬಿಸಿ ಹೇಳ್ತಾರೆ. ನಾನು ಫಾರ್ ಎಕ್ಸಾಂಪಲ್ ಈಗ ಗ್ಯಾರಂಟಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ 52,000 ಕೋಟಿ ಹಣವನ್ನ ನಾನು ಕೊಟ್ಟಿದ್ದೀನಿ ಅಂತ ಹೇಳ್ತಾರೆ. ಬಟ್ ಮಾಧ್ಯಮದವ್ರು ಏನಾದ್ರು ಪ್ರಶ್ನೆ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ ಹೇಳ್ತಾರೆ, ನೀವು ಸುಳ್ಳ್ಯಾಕ್ರಿ ತೋರಿಸ್ತೀರಾ, ನಿಜ ಹೇಳ್ರಿ ಅಂತ ಹೇಳ್ತಾರಲ್ವಾ. ಇವತ್ತು ನಿಜವಾಗ್ಲೂ ಕೂಡ ನಾವು ನಿಜ ಹೇಳ್ತೀವಿ, ಅದು ಕೃಷಿ ಭಾಗ್ಯಕ್ಕೆ ಸಂಬಂಧಪಟ್ಟಂತೆ. ನಿಜವಾಗ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರೇ ಈ ಸುದ್ದಿಯನ್ನ ನೀವು ನೋಡ್ಲೇಬೇಕು. ಕಾರಣ ಏನಪ್ಪಾ ಅಂತ ಹೇಳ್ತೀರಂದ್ರೆ, ನೀವೇ ಹೇಳ್ತೀರಾ ನಿಜ ಹೇಳ್ರಿ ಅಂತ ಹೇಳಿರಲ್ವಾ. ಈಗ ನಾವು ನಿಜ ಹೇಳಿಕ್ಕೆ ಬಂದಿರುವಂತದ್ದು ಯಾಕೆ ಅಂತ ಹೇಳಿದ್ರೆ, ನಿಜ ಜನರಿಗೆ ಗೊತ್ತಾಗ್ಬೇಕಿರುವಂತದ್ದು ಇವತ್ತು. ನಿಮ್ಮ ಕನಸಿನ ಕೂಸು ಕೃಷಿ ಭಾಗ್ಯದಲ್ಲಿ ಆಗಿರುವಂತಹ ಅಕ್ರಮ ಆರೋಪಗಳು ಏನು ಕೇಳಿ ಬರ್ತಾ ಇದೆಯಲ್ವಾ, ಇದಕ್ಕೆ ಸಂಬಂಧಪಟ್ಟಂತೆ ನಾವು ನಿಜ ಹೇಳಲಿಕ್ಕೆ ಹೊರಟಿರುವಂತದ್ದು ಸಿದ್ದರಾಮಯ್ಯನವರೇ. ಎಸ್, ಜನಕ್ಕೆ ನಿಜ ಹೇಳೋಕೆ ನಾವು ಹೊರಟಿದ್ದೀವಿ, ನೀವು ಹೊರಟಿಲ್ಲ ಅಂದ್ರೂ ಪರವಾಗಿಲ್ಲ. ಆದ್ರೆ ಅಶ್ವವೇಗ ವಾಹಿನಿ ಮಹಾ ಎಕ್ಸ್ಕ್ಲೂಸಿವ್ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ವೀಕ್ಷಕರೇ. ಅಶ್ವವೇಗ ವಾಹಿನಿಯ ವೀಕ್ಷಕರೆಲ್ಲರೂ ಕೂಡ ಈ ಒಂದು ಸುದ್ದಿಯನ್ನ ನೋಡ್ಲೇಬೇಕಾಗಿರುವಂತದ್ದು. ಎಸ್, ಜನಕ್ಕೆ ನಿಜ ಹೇಳ್ರಿ, ಸುಳ್ಳ್ಯಾಕೆ ಹೇಳ್ತೀರಾ? ಇನ್ನ ಸಿಎಂ ಸಾಹೇಬ್ರೆ, ಎಸ್, ಜನರ ಮುಂದೆ ನಿಜವನ್ನೇ ಈಗ ಏಳಿಗೆಯಾಗಿ ವಿವರವಾಗಿ ನಾವು ಬಿಚ್ಚಿಡ್ತಾ ಇದ್ದೀವಿ. ರೈತರಿಗಾಗಿ ಕೊಟ್ಟಂತಹ ಮಹತ್ವಾಕಾಂಕ್ಷಿ ಯೋಜನೆ ಬಿಗ್ ಫೇಲ್ಯೂರ್ ಆಗ್ತಿರೋದು ಸರ್ಕಾರದ ಕಣ್ಣಿಗೆ ಕಾಣ್ತಾ ಇಲ್ವಾ? ಪ್ರಶ್ನೆ ಮೂಡ್ತಾ ಇರುವಂತದ್ದು. ಎಸ್, ಸಾವಿರ ಅಥವಾ ನೂರುಗಳಲ್ಲಿ ಅಲ್ಲ, ಲಕ್ಷಗಳಲ್ಲಿ, ಕೋಟಿಗಳಲ್ಲಿ ವಂಚನೆ ಆಗ್ತಾ ಇದೆ. ಹಾಗಾದ್ರೆ ಎಷ್ಟು ಕೋಟಿ ಹಗರಣ ಆಗಿರುವಂತದ್ದು? ಅನ್ನದಾತರಿಗೆ ಇಂಥದ್ದೊಂದು
ಅಂದ್ರೆ ಇಂಥದ್ದೊಂದು ಯೋಜನೆಯಲ್ಲಿ ಅಕ್ರಮ ಆಗ್ತಾ ಇರುವಂಥದ್ದು ನಿಜಕ್ಕೂ ಕೂಡ ಸರ್ಕಾರ ಗಮನವನ್ನ ವಹಿಸ್ತಾ ಇಲ್ವಾ? ಯಾಕಂದ್ರೆ ಅವರದ್ದೇ ಆದಂತಹ ಅವರೇ ಜಾರಿಗೆ ತಂದಂತಹ ಈ ಒಂದು ಕೃಷಿ ಭಾಗ್ಯ ಯೋಜನೆ ಜನರಿಗೆ ರೈತರಿಗೆ ಸಿಗ್ತಾ ಇಲ್ಲ. ರೈತರಿಗೆ ಸಿಕ್ಕಿದ್ರೂ ಕೂಡ ಅದು ಅಕ್ರಮವಾಗಿ ಬೇರೆಯವರ ಪಾಲಾಗ್ತಾ ಇರುವಂಥದ್ದು. ಹಾಗಾದ್ರೆ ಕೃಷಿ ಯೋಜನೆ ಅಂದ್ರೆ ಯಾವ ಮಟ್ಟಿಗೆ ಇವತ್ತು ಈ ಒಂದು ಕೃಷಿ ಯೋಜನೆಯಲ್ಲಿ ಅಕ್ರಮ ಎಸಗ್ತಾ ಇರುವಂಥದ್ದು, ಅಕ್ರಮ ನಡೆದಿರುವಂಥದ್ದು, ಹಗರಣ ಮಾಡ್ತಾ ಇರುವಂಥದ್ದು, ಈ ಒಂದು ಹಗರಣದಲ್ಲಿ ಯಾರ್ಯಾರೆಲ್ಲ ಭಾಗಿಯಾಗಿದ್ದಾರೆ ಇದನ್ನೆಲ್ಲ ಕೂಡ ನಾವು ಇವತ್ತು ನೋಡ್ತಾ ಹೋಗ್ತಾ ಇದ್ದೀವಿ. ಇಷ್ಟಕ್ಕೂ ನಿಮ್ಮ ಇಷ್ಟದ ರೈತರೇ ನಿಮ್ಮ ಇಷ್ಟದ ಕೃಷಿ ಭಾಗ್ಯದಲ್ಲಿ ನಡೀತಿರೋದು ಭ್ರಷ್ಟಾಚಾರ ಹೇಗೆಲ್ಲ ನಡೆಯುತ್ತೆ, ಆ ಒಂದು ಬೃಹತ್ ಭ್ರಷ್ಟಾಚಾರದ ಬ್ರಹ್ಮಾಂಡವನ್ನ ನಿಮ್ಮ ಮುಂದೆ ಇಡುವಂತಹ ಒಂದು ಚಿಕ್ಕ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಎಸ್, ಅನ್ನದಾತರಿಗೆ ಇಷ್ಟೊಂದು ಮೋಸ ಮಾಡೋಕೆ ಮನ್ಸಾದ್ರೂ ಹೇಗ್ ಬರುತ್ತೆ ಇಂತಹ ಅಧಿಕಾರಿಗಳಿಗೆ? ಖಂಡಿತವಾಗ್ಲೂ ಮಹೇಶ್, ಇಲ್ಲಿ ಮುಖ್ಯವಾಗಿ ಪ್ರತಿ ಬಾರಿ ಯಾವುದೇ ಸರ್ಕಾರ ಬಂದರೂ ಕೂಡ ಇಲ್ಲಿ ಗಮನಿಸಬೇಕಾಗಿರೋ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಪ್ರತಿ ಬಾರಿ ಯಾವುದೇ ಸರ್ಕಾರ ಇರಲಿ ಯಾವುದೇ ನಾಯಕ ಇರಲಿ, ಎಲೆಕ್ಷನ್ ಬಂದಿದ ತಕ್ಷಣ 3 ಅಸ್ತ್ರಗಳನ್ನ